ರಚ್ಚು ಭೇಟಿ ದಚ್ಚುಗೆ ಪಜೀತಿ. ದರ್ಶನ್ಗೆ ಕಾಡ್ತಿದೆಯಾ ಶ್ರೀಕಂಠಕ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಫೋಟೋ ವೈರಲ್ ಬೆನ್ನಲ್ಲೇ 3 FIR, 2ರಲ್ಲಿ ದರ್ಶನ್ ಹೆಸರು. ಅಂದು ರಚ್ಚು ಭೇಟಿ ಮಾಡಿದ್ರು. ಆಮೇಲೆ ಏನಾಯ್ತು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ಗೆ ಸಂಕಟಗಳ ಮೇಲೆ ಸಂಕಟ ಎದುರಾಗ್ತಾ ಇದೆ. ಇದರ ಜೊತೆಗೆ ನಟನಿಗೆ ಸ್ತ್ರೀ ಕಂಟಕ ಬೆನ್ನು ಬಿದ್ದಿದೆಯಾ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದರು. ನಟಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣ ಸಂಬಂಧ ರೇಣುಕಾಸ್ವಾಮಿ ಕೊಲೆಯಾಗಿದೆ. ಕೊಲೆ ಪ್ರಕರಣದಲ್ಲಿ 3 ತಿಂಗಳಿಂದಲೂ ಸೆರೆಮನೆಯಲ್ಲಿರುವ ನಟನನ್ನ ಅನೇಕ ತಾರೆಯರು ಭೇಟಿ ಮಾಡಲು ಬಂದಿದ್ದಾರೆ. ಇತ್ತೀಚೆಗೆ ನಟಿ ರಚಿತಾ ರಾಮ್ ಕೂಡ ದರ್ಶನ್ ಕಾಣಲು ಜೈಲಿಗೆ ಬಂದಿದ್ದರು. ಆದರೆ ಡಿಂಪಲ್ ಕ್ವೀನ್ ಭೇಟಿ ಬಳಿಕ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡುವ ಫೋಟೋ ವೈರಲ್ ಆಗಿದೆ. ಈ ಸಂಬಂಧ ಒಟ್ಟು 3 FIR ದಾಖಲಾಗಿದ್ದು 2ರಲ್ಲಿ ದರ್ಶನ್ ಹೆಸರು ಇದೆ. ಪವಿತ್ರ ಗೌಡರಿಂದಾಗಿ ದರ್ಶನ್ ಜೈಲು ಸೇರಿದ್ದಾರೆ ಎಂಬ ಸಂಗತಿಯನ್ನ ಮಾತನಾಡುತ್ತಿರುವುದರ ಜೊತೆಗೆ ಅಭಿಮಾನಿಗಳು ನೊಂದಿರೋದು ಒಂದೆಡೆ, ಆದರೆ ಇದೀಗ ರಚಿತಾ ರಾಮ್ ಭೇಟಿ ಬಳಿಕ ದರ್ಶನ್ಗೆ ಮತ್ತೊಂದು ಕಂಟಕ ಶುರುವಾಗಿದೆ ಎಂಬ ಸಂಗತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಚಿತಾ ರಾಮ್ 22ನೇ ತಾರೀಕು ಮಧ್ಯಾಹ್ನದ ವೇಳೆ ನಟ ದರ್ಶನ್ ಭೇಟಿ ಮಾಡಲು ಬಂದಿದ್ದರು. ಸ್ಪೆಷಲ್ ಎಂಟ್ರಿ ರೂಮ್ ನಲ್ಲಿ ದರ್ಶನ್ ರನ್ನ ಭೇಟಿ ಮಾಡಿದ್ದರು. ಈ ವೇಳೆ ಟೀ ಕುಡಿಯಲು ಹೋಗಿದ್ದಾಗ ಫೋಟೋ ಕ್ಲಿಕ್ ಆಗಿದೆ ಎನ್ನಲಾಗ್ತಾ ಇದೆ. ವಿಸಿ ಕೋರ್ಟ್ ಹಿಂಭಾಗ ಇರುವ ಜೈಲ್ ಪಾರ್ಕ್ ಇರುವ ಜಾಗದಲ್ಲಿ ದರ್ಶನ್ ಫೋಟೋ ಕ್ಲಿಕ್ ಆಗಿದೆ ಎನ್ನಲಾಗ್ತಾ ಇದೆ. ಅಲ್ಲಿ ಕೈದಿಗಳಿಗೆ ಟೀ ಕುಡಿಯಲು, ವಾಕ್ ಮಾಡೋಕೆ, ಆಟಕ್ಕೆ, ಹೀಗೆ ವಾಲಿಬಾಲ್ ಆಡಲು ಅವಕಾಶವನ್ನ ನೀಡಲಾಗ್ತಾ ಇದೆ. ಈ ಪಾರ್ಕ್ ನಲ್ಲಿ ಇಡೀ ದಿನ ಕೈದಿಗಳಿಗೆ ಓಪನ್ ಪ್ಲೇಸ್ ಇರುತ್ತೆ. ಆದರೀಗ ದರ್ಶನ್ ಪ್ರಕರಣ ಬೆಳಕಿಗೆ ಬಂದಂತೆ ಪಾರ್ಕ್ ಕ್ಲೋಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಕರ್ನಾಟಕ.